ಇಲ್ಲಿ ಕೆಲವು ಹೆಣ್ಣು ಮಕ್ಕಳು ಕೂತಿದ್ರು, ಕೆಲವರು ಹೊರಟುಬಿಟ್ಟಿದ್ದೀರಿ. ಈಗ ನಾನು ನಿಮ್ಮ ಕುಟುಂಬದ ತಾಯಂದರಿಗೆ, ಮಹಿಳೆಯರಿಗೆ ನಾನು ನಿಮ್ಮ ಮುಖಾಂತರ ಮನವಿ ಮಾಡೋದು, ಆಯ್ತಪ್ಪ, ಇದು ಎಂಥದ್ದು 5 ಗ್ಯಾರಂಟಿ ಹೇಳ್ತಾ ಇದ್ದಾರಲ್ವೇ, 5 ಗ್ಯಾರಂಟಿಯಿಂದ ನಿಮ್ಮ ಆರ್ಥಿಕ ಶಕ್ತಿ ಎಷ್ಟು ಮಟ್ಟಕ್ಕೆ ಬೆಳೆದಿದೆ? 2,000 ರೂಪಾಯಿನಲ್ಲಿ ನನ್ನ ತಾಯಂದರು ಅದಕ್ಕೆ ತೃಪ್ತಿ ಆಗ್ತೀರಾ ನೀವು? ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು. ನಿಮ್ಮನ್ನು ಇನ್ನೂ 2,000 ರೂಪಾಯಿಗೆ ಬಹುಶಃ ಅರ್ಕುಲ್ಗುಂಡಲ್ಲೇ ಒಂದು ಬಾರಿ ನಡೀತು. ಕಾಂಗ್ರೆಸ್ನ ಅಭ್ಯರ್ಥಿ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭೆ ಚುನಾವಣೆ ಆಗೋದಕ್ಕಿಂತ ಮುಂಚೆ ಇಲ್ಲಿ ಸೀರೆ ಹಂಚತಕ್ಕಂಥ ಕಾರ್ಯಕ್ರಮ ಮಾಡಿದರು. ನೀವು ಮರೆತು ಬಿಟ್ಟೇನೋ ಗೊತ್ತಿಲ್ಲ, ನಾನು ಇನ್ನೂ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ಆ ಸೀರೆ ಹಂಚಲಿಕ್ಕೆ ಬಂದಾಗ ಆ ನೂಗ್ಲಾಗಿ ಹಲವಾರು ಹೆಣ್ಣು ಮಕ್ಕಳು ಪೆಟ್ಟು ತಿಂದಂಥದ್ದು ನಾನು ಪತ್ರಿಕೆಗಳ ಗಮನಿಸಿದ್ದೇನೆ. ಇವತ್ತು ಈ ಸರ್ಕಾರಗಳು ಸ್ವಾತಂತ್ರ್ಯ ಬಂದು 40-50 ವರ್ಷ ನಿರಂತರವಾಗಿ ಕಾಂಗ್ರೆಸ್ದೇ ಸರ್ಕಾರ, ದೆಹಲಿಯಲ್ಲೂ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲೂ ಕಾಂಗ್ರೆಸ್ದೇ ಸರ್ಕಾರ, 1977ನೇ ಇಸ್ವಿಯವರೆಗೆ ಆಗಿದ್ದರೆ ನಿಮ್ಮನ್ನು ಇನ್ನೂ ಕೈಯೊಡ್ಡ ಪರಿಸ್ಥಿತಿಗೆ ಯಾಕೆ ನಿಲ್ಲಿಸಿದ್ದಾರೆ? ನಿಮ್ಮನ್ನು ಆರ್ಥಿಕವಾಗಿ ಸದೃಢವಾಗಿ ಬೆಳೆಸಿ ಕೈ ಎತ್ತಿ ನಿಮ್ಮ ಅಕ್ಕಪಕ್ಕದ ಜನತೆಗೆ ಕಷ್ಟದಲ್ಲಿ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ನಿಮಗೆ ಇನ್ನೂ ಬೆಳೆಸಿದೆ. ಈಗಲೂ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ನಿಮ್ಮ ದುಡ್ಡು ಅದು, ಇಲ್ಲೇನು ಇವರೇನು ಕಷ್ಟ ಸಂಪಾದನೆ ಮಾಡಿರೋ ದುಡ್ಡು ಅದು. ನಿಮ್ಮ ತೆರಿಗೆ ಹಣ ನಿಮಗೆ 2,000 ರೂಪಾಯಿ ಆಸೆ ತೋರಿಸಿ ಮೊದಲು ಚುನಾವಣೆ ಸಂದರ್ಭದಲ್ಲಿ ಕೈಯಿಂದ ಕೊಡೋರು, ಈಗ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ದುಡ್ಡನ್ನೇ ನಿಮಗೆ ಗ್ಯಾರಂಟಿ ಕಾರ್ಯಕ್ರಮ ನುಡಿದಂತೆ ನಡೆದಿದ್ದೇವೆ ಅಂತಾರೆ. ಇವತ್ತು ಆ ದುಡ್ಡೇನು ಕೊಡ್ತಾ ಇದ್ದಾರೆ, ಆ ದುಡ್ಡನ್ನು ಕೊಡಬೇಕಾದ್ರೆ ಏನು ಯಾವ ಬೆಲೆ ತಿರ್ತಾ ಇದ್ದಾರೆ ಯೋಚನೆ ಮಾಡಿದ್ದೀರಾ? ಇವತ್ತು ಈ ಸರ್ಕಾರ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಈ ಒಂದೇ ವರ್ಷದಲ್ಲಿ 1,05,000 ಕೋಟಿ ಸಾಲ ಮಾಡಿ ಅದರಲ್ಲಿ 52,000 ಕೋಟಿ ಈ 5 ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈ 52,000 ಕೋಟಿ ಸಾಲ ತೀರ್ಸರಿ ಯಾರು? ಈ 1,00,000 ಕೋಟಿ ಸಾಲ ಮಾಡಿದ್ದಾರಲ್ಲ ಈ ವರ್ಷ, ಆ ಸಾಲ ತೀರಿಸಬೇಕಾದ್ರೆ ನೀವೇ. ಇವ್ರು ಇರ್ತಾರೆ ಇವತ್ತು, ನಾಳೆ ಹೋಗ್ತಾರೆ. ಆದರೆ ಸರ್ಕಾರದ ಸಾಲ ಇವತ್ತು 6,85,000 ಕೋಟಿಗೆ ಹೋಗಿದೆ. ಸರ್ಕಾರ ಮಾಡಿರೋ ಸಾಲ. ಈ ಸಾಲ ನಾವು ತೀರಿಸಲ್ಲ, ಅವರು ತೀರಿಸಲ್ಲ, ಕೊನೆಗೆ ನಿಮ್ಮ ಜೋಬಿಗೆ ಕೈ ಹಾಕ್ತೀವಿ ಈ ಸಾಲ ತೀರಿಸಲಿಕ್ಕೆ ಬರಬಾದಾದಾಗ. ಇದು ಇರ್ತಕ್ಕಂಥ ಪರಿಸ್ಥಿತಿ. 1,00,000 ಕೋಟಿ ಸಾಲ ತಗೊಂಡು ನಿಮ್ಗೆ 52,000 ಕೋಟಿ ಕೊಟ್ಟಿದ್ದೀವಿ ಅಂದರೆ ಯಾರ ಮನೆಯಿಂದ ತಂದು ಕೊಟ್ಟಿದ್ದೀರಿ ದುಡ್ಡನ್ನ? ನಿಮ್ಮ ದುಡ್ಡು ನಿಮಗೆ ಕೊಟ್ಟವ್ರು. ಆ ಓಲೆ ಆ 2,000 ರೂಪಾಯಿನಲ್ಲಿ ನಿಮ್ಮ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿಕ್ಕೋ, ಇಲ್ಲಿ ಒಂದು ಗಂಡ ಹೆಂಡತಿ ಬಂದ್ರೆ ಇಲ್ಲಿ ಒಂದು ಮಗು ಕರ್ಕೊಂಬಂದ್ರು ವೇದಿಕೆ ಮೇಲೆ, ಇವತ್ತು ಆ ಮಗುಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ಸುಮಾರು 30 ಲಕ್ಷ ಖರ್ಚು ಮಾಡಬೇಕು. ನಿಮ್ಮ 2,000 ರೂಪಾಯಿನಲ್ಲಿ ಆ ಕುಟುಂಬ ಉಳಿತದ?